ನೋಡಿ ಫ್ರೆಂಡ್ಸ್, ಇದರಲ್ಲಿ ನೋಡಿ ಇಲ್ಲಿ ಮಾರ್ಕ್ ಇದೆಯಲ್ಲ, ಕಿಕ್ಕರ್ ಸ್ಪಿನ್ ಟೈಮಿಂಗ್ ಇದು ನೋಡಿ, ಇಲ್ಲಿ ಕುಣಿಸಿದ್ದೀನಿ. ಅವ್ರು 105 ಕೊಡು 205 ಕೊಡು ಅಲ್ಲ, ಅವ್ರಿಗೆ ಹೇಳಪ್ಪ ನೀನು ಹಂಗೆ ಆದ್ಮೇಲೆ ಅಂತ ಅಂದ್ರು. ಅದಕ್ಕೆ ನಾನು ಅವರೇ ಬರಲಿ ಅಂತ. ಇದೊಂದು ಸ್ಪ್ಲೆಂಡ್ರ್ ಇಂಜಿನ್ ಫಿಟ್ ಮಾಡ್ತಾಯಿದ್ದೀನಿ. ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪ್ರತಿಯೊಂದು ಐಟಮು ಹೊಸದು ಹಾಕಿದ್ದೀನಿ. ಎಲ್ಲ ಒರಿಜಿನಲ್ಲೇ ನೋಡಿ, ಬೇರಿಂಗ್ ಸಮೇತ ಹೊಸದು ಹಾಕಿದ್ದೀನಿ. ರೀಬರೇ ಮಾಡಿಸಿರೋದು ನೋಡಿ. ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪ್ರತಿಯೊಂದು ಐಟಮನ್ನು. ಹೆಡ್ಡು ಗಿಡ್ಡು ಎಲ್ಲ ರೆಡಿ ಇದೆ. ಫಿಶ್ಶಿನ ಎಲ್ಲ ಒರಿಜಿನಲ್ಲೇ ನೋಡಿ ಫ್ರೆಂಡ್ಸ್. ಇದು ಬೋರ್ನ ಫಿಟ್ ಮಾಡ್ತಾಯಿದ್ದೀನಿ. ಒಂದು ಇನ್ಫಾರ್ಮೇಷನ್ ಕೊಡೋಣ ನೋಡಿ. ಇದು ಫೈಬರ್ ಓರಿಂಗ್ ಬರುತ್ತೆ, ರಬ್ಬರ್ ಓರಿಂಗ್ ಬರುತ್ತೆ. ಏನಕ್ಕೆ ಹಾಕೋ ಉದ್ದೇಶ ಅಂದರೆ ಆಯಿಲ್ ಫ್ಲೋ ಆಗಲಿ ಅಂತ. ಆಯಿಲ್ ಫ್ಲೋ ಆಗಲಿಲ್ಲ ಅಂದರೆ ಈ ಪ್ಯಾಕಿಂಗಲ್ಲಿ ಔಟ್ ಆಗಿಬಿಡುತ್ತೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಈ ಓರಿಂಗ್ನ ಕೊಡ್ತಾರೆ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲವ್ರಿಗೆ ನೋ ಪ್ರಾಬ್ಲಮ್. ಮತ್ತು ಇನ್ನೊಂದೇನಪ್ಪ ಅಂದರೆ, ಯಾವುದೇ ಬೋರ್ ಫಿಟ್ ಮಾಡ್ಬೇಕಾದ್ರೂ ಈ ಥರ ಆಯಿಲ್ ಬ್ರೇಕೆಟ್ ಮಾಡ್ಕೊಳ್ಳಿ. ರಿಂಗ್ಸು ಹಾರ್ಡ್ ಇರೋದ್ರಿಂದ ಸ್ಮೂತ್ ಆಗುತ್ತೆ ನೋಡಿ. ಆಯಿಲ್ ಲುಬ್ರಿಕೇಟ್ ಮಾಡಿ ಫಿಟ್ ಮಾಡಿ ನೋಡಿ. ಬೋರ್ಗೆಲ್ಲ ಲುಬ್ರಿಕೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಾಡ್ತಾಯಿದ್ದೀನಿ. ಲುಬ್ರಿಕೇಟ್ ಮಾಡಿ ಫಿಟ್ ಮಾಡಬೇಕು. ಈ ಥರ ಎಲ್ಲ ಲುಬ್ರಿಕೇಟ್ ಮಾಡಿಕೊಂಡೆ ಫಿಟ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಲಾಸ್ಟ್ ಟೈಮ್ ಎಲ್ಲೋ ಬಿಚ್ಚಿದ್ದಾರೆ, ಬೋರ್ನೆಲ್ಲ ಕಚ್ಚಿ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಗೊತ್ತಿರೋರು ಓಕೆ, ಗೊತ್ತಿದ್ದಾರೆ ನೋ ಪ್ರಾಬ್ಲಮ್. ಇದೊಂದು ಸ್ಪ್ಲೆಂಡ್ರ್ ಇಂಜಿನ್ ಫಿಟ್ ಮಾಡ್ತಾಯಿದ್ದೀನಿ. ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪ್ರತಿಯೊಂದು ಐಟಮು ಹೊಸದು ಹಾಕಿದ್ದೀನಿ. ಎಲ್ಲ ಒರಿಜಿನಲ್ಲೇ ನೋಡಿ. ಬೇರಿಂಗ್ ಸಮೇತ ಹೊಸದು ಹಾಕಿದ್ದೀನಿ. ರೀಬರೇ ಮಾಡಿಸಿರೋದು ನೋಡಿ. ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪ್ರತಿಯೊಂದು ಐಟಮನ್ನು. ಹೆಡ್ಡು ಗಿಡ್ಡು ಎಲ್ಲ ರೆಡಿ ಇದೆ. ಫಿಶ್ಶಿನ ಎಲ್ಲ ಒರಿಜಿನಲ್ಲೇ ನೋಡಿ ಫ್ರೆಂಡ್ಸ್. ಇದು ಬೋರ್ನ ಫಿಟ್ ಮಾಡ್ತಾಯಿದ್ದೀನಿ. ಒಂದು ಇನ್ಫಾರ್ಮೇಷನ್ ಕೊಡೋಣ ನೋಡಿ. ಇದು ಫೈಬರ್ ಓರಿಂಗ್ ಬರುತ್ತೆ, ರಬ್ಬರ್ ಓರಿಂಗ್ ಬರುತ್ತೆ. ಏನಕ್ಕೆ ಹಾಕೋ ಉದ್ದೇಶ ಅಂದರೆ ಆಯಿಲ್ ಫ್ಲೋ ಆಗಲಿ ಅಂತ. ಆಯಿಲ್ ಫ್ಲೋ ಆಗಲಿಲ್ಲ ಅಂದರೆ ಈ ಪ್ಯಾಕಿಂಗಲ್ಲಿ ಔಟ್ ಆಗಿಬಿಡುತ್ತೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಈ ಓರಿಂಗ್ನ ಕೊಡ್ತಾರೆ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲವ್ರಿಗೆ ನೋ ಪ್ರಾಬ್ಲಮ್. ಮತ್ತು ಇನ್ನೊಂದೇನಪ್ಪ ಅಂದರೆ, ಯಾವುದೇ ಬೋರ್ ಫಿಟ್ ಮಾಡ್ಬೇಕಾದ್ರೂ ಈ ಥರ ಆಯಿಲ್ ಬ್ರೇಕೆಟ್ ಮಾಡ್ಕೊಳ್ಳಿ. ರಿಂಗ್ಸು ಹಾರ್ಡ್ ಇರೋದ್ರಿಂದ ಸ್ಮೂತ್ ಆಗುತ್ತೆ ನೋಡಿ. ಆಯಿಲ್ ಲುಬ್ರಿಕೇಟ್ ಮಾಡಿ ಫಿಟ್ ಮಾಡಿ ನೋಡಿ. ಬೋರ್ಗೆಲ್ಲ ಲುಬ್ರಿಕೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಾಡ್ತಾಯಿದ್ದೀನಿ. ಲುಬ್ರಿಕೇಟ್ ಮಾಡಿ ಫಿಟ್ ಮಾಡಬೇಕು. ಈ ಥರ ಎಲ್ಲ ಲುಬ್ರಿಕೇಟ್ ಮಾಡಿಕೊಂಡೆ ಫಿಟ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಲಾಸ್ಟ್ ಟೈಮ್ ಎಲ್ಲೋ ಬಿಚ್ಚಿದ್ದಾರೆ, ಬೋರ್ನೆಲ್ಲ ಕಚ್ಚಿ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಗೊತ್ತಿರೋರು ಓಕೆ, ಗೊತ್ತಿಲ್ಲವ್ರಿಗೆ ನೋ ಪ್ರಾಬ್ಲಮ್.